ಇಸ್ಲಾಮಿಕ್ ಶಿಕ್ಷಣವನ್ನ ಜಾತ್ಯತೀತ ಮತ್ತು ಧಾರ್ಮಿಕ ಎಂದು ವಿಂಗಡಿಸದೆ ಬದಲಾಗಿ ಪ್ರಯೋಜನಕಾರಿಯಾದ ಎಲ್ಲಾ ರೀತಿಯ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗಿದ್ದು, ಆ ನಿಟ್ಟಿನಲ್ಲಿ 2000ರಲ್ಲಿ ಪಿಯು ಶಿಕ್ಷಣ ಮಂಡಳಿಯಿಂದ ಸಂಯೋಜಿತ ಕಲಾ ಮತ್ತು ವಾಣಿಜ್ಯ ಕೋರ್ಸ್ನಲ್ಲಿ 20 ವಿದ್ಯಾರ್ಥಿನಿಯರನ್ನ ದಾಖಲಿಸಿ ಮೌಲ್ಯಾಧಾರಿತ ನೈತಿಕ ಶಿಕ್ಷಣದೊಂದಿಗೆ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜ್ ಇದೀಗ ಬೆಳ್ಳಿ ಹಬ್ಬ ಆಚರಿಸುತ್ತಿದೆ ಎಂದು ಶಾಂತಿ ಎಜುಕೇಶನಲ್ ಟ್ರಸ್ಟ್ ಉಪಾಧ್ಯಕ್ಷ ಅಶ್ರಫ್ ಹೇಳಿದರು. ಹಿರಾ ಕಾಲೇಜಿನ ಸಭಾಂಗಣದಲ್ಲಿ ಗುರುವಾರ ನಡೆದ ರಜತ ಮಹೋತ್ಸವ ಲಾಂಛನ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಾ ನರ್ಸರಿಯಿಂದ ಮೊದಲುಗೊಂಡು ಪದವಿ ತನಕ ಶಿಕ್ಷಣ ನೀಡಲಾಗ್ತಾ ಇದೆ. 2004ರಲ್ಲಿ ಹಿರಾ ಪ್ರೌಢಶಾಲೆ, 2006ರಲ್ಲಿ ಹಿರಾ ಮಹಿಳಾ ಪದವಿ ಕಾಲೇಜನ್ನ ಪ್ರಾರಂಭಿಸಲಾಯಿತು. ಮಹಿಳಾ ಪಿಯು ಕಾಲೇಜನ್ನ ಪಿಯು ಶಿಕ್ಷಣದ ಎಲ್ಲಾ 3 ವಿಭಾಗಗಳಾದ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನದೊಂದಿಗೆ 2016ರಲ್ಲಿ ಹಿರಾ ಮಹಿಳಾ ಸಂಯುಕ್ತ ಪಿಯು ಕಾಲೇಜ್ ಆಗಿ ಉನ್ನತೀಕರಿಸಲಾಯಿತು ಎಂದರು. ಸಮುದಾಯದ ಅಗಾಧ ಪ್ರತಿಕ್ರಿಯೆಯಿಂದ ಉತ್ತೇಜಿತವಾದ ಶಾಂತಿ ಎಜುಕೇಶನಲ್ ಟ್ರಸ್ಟ್ ಮಹಿಳಾ ಟ್ರಸ್ಟಿಗಳ ಸೇರ್ಪಡೆಯೊಂದಿಗೆ ಮತ್ತು ಉನ್ನತ ಧ್ಯೇಯೋದ್ದೇಶಗಳೊಂದಿಗೆ ವಿಕಸನಗೊಂಡಿತು ಎಂದರು. 2015ರಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಹಿರಾ ಕಿಡ್ಸ್ ಶಾಲೆ ಮತ್ತು 2016ರಲ್ಲಿ ಹಿರಾ ಶಾಲೆ ಸ್ಥಾಪನೆಯೊಂದಿಗೆ ನರ್ಸರಿಯಿಂದ ಕಾಲೇಜಿನವರೆಗೆ ಹುಡುಗಿಯರಿಗೆ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಈ ಟ್ರಸ್ಟ್ನ ಗುರಿ 2021ರಲ್ಲಿ ಈಡೇರಿದೆ. ವಿವಿಧ ಅಂತರ್ಶಾಲಾ ಅಂತರ್ ಕಾಲೇಜ್ ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ ಎಂದರು. ಪ್ರಸ್ತುತ ಸುಮಾರು 1200 ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿತಾ ಇದ್ದಾರೆ. ಹಿರಾ ಕಾಲೇಜಿನ ಅನೇಕ ಪದವೀಧರರು ದೇಶ ವಿದೇಶದಲ್ಲಿ ಶಿಕ್ಷಣ, ವೈದ್ಯಕೀಯ, ಕಾನೂನು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಹಿರಾ ಸಂಸ್ಥೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಎಂದು ಹೇಳಿದರು. ನಮ್ಮ ಸಂಸ್ಥೆ ಇದೀಗ 25 ವರ್ಷಗಳನ್ನು ಪೂರ್ತಿಗೊಳಿಸ್ತಾ ಇದ್ದು 2025ರ ವರ್ಷವಿಡೀ ರಜತ ಮಹೋತ್ಸವದ ವರ್ಷವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಇದರ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕವನ ಸ್ಪರ್ಧೆ, ಪೇಂಟಿಂಗ್ ಸ್ಪರ್ಧೆ, ಸೈನ್ಸ್ ಅಂಡ್ ಮಾಡೆಲ್ ಎಕ್ಸಿಬಿಷನ್, ವನ ಮಹೋತ್ಸವ, ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಅಮಲು ಪದಾರ್ಥ ವಿರೋಧಿ ಅಭಿಯಾನ, ವಿದ್ಯಾರ್ಥಿಗಳಿಂದ ರಜತ ಮಹೋತ್ಸವ ಸಂಚಿಕೆ, ಹಳೆ ವಿದ್ಯಾರ್ಥಿನಿಯರ ಕೂಟ, ವಿಚಾರಗೋಷ್ಠಿ, ದಾನಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳಿಗೆ ಶಿಲಾನ್ಯಾಸ ನಡೆಯಲಿದೆ. ಇನ್ನು ಈ ಸಂದರ್ಭ ಅಧ್ಯಕ್ಷ ಎಎಚ್ ಮಹಮ್ಮದ್ ಸಾಬ್, ಸ್ಥಾಪಕ ಅಧ್ಯಕ್ಷ ಕೆಎಂ ಶರೀಫ್, ಪದವಿ ಪ್ರಿನ್ಸಿಪಾಲ್ ಆಯಿಷಾ ಅಸ್ಮೂನ್, ಶಾಲಾ ಸಂಚಾಲಕ ಅಬ್ದುಲ್ ರೆಹಮಾನ್, ಕಾಲೇಜ್ ಸಂಚಾಲಕರು ರಹಮತುಲ್ಲಾ, ಪ್ರೌಢಶಾಲಾ ಶಿಕ್ಷಕ ರಕ್ಷಕ ಸಮಿತಿ ಅಧ್ಯಕ್ಷ ಅಹಮದ್ ಶರೀಫ್, ಪದವಿ ಪೂರ್ವ ಕಾಲೇಜ್ ಶಿಕ್ಷಕ ರಕ್ಷಕ ಸಮಿತಿ ಅಧ್ಯಕ್ಷ ಸಿದ್ದಿಕ್ ತಲಪಾಡಿ, ಪದವಿ ಕಾಲೇಜಿನ ಶಿಕ್ಷಕ ರಕ್ಷಕ ಸಮಿತಿ ಅಧ್ಯಕ್ಷೆ ಜಾಸ್ಮೀನ್, ಸಂಸ್ಥೆಯ ಆಡಳಿತಾಧಿಕಾರಿ ಜಾಕಿರ್ ಹುಸೇನ್ ಉಪಸ್ಥಿತರಿದ್ದರು. ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥೆ ಫಾತಿಮಾ ಮೆಹರೂಬ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮುಖ್ಯ ಶಿಕ್ಷಕಿ ಮಂಜುಳಾ ವಂದಿಸಿದ್ರು. ಮಾನವೀಯತೆ ಮತ್ತು ನೈತಿಕತೆಯನ್ನು ಬಲಿ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಸವಿ 2000ರಲ್ಲಿ ಪಿಯು ಶಿಕ್ಷಣ ಮಂಡಳಿಯಿಂದ ಸಂಯೋಜಿತ ಕಲಾ ಮತ್ತು ವಾಣಿಜ್ಯ ಕೋರ್ಸ್ನಲ್ಲಿ 20 ವಿದ್ಯಾರ್ಥಿನಿಯರನ್ನು ದಾಖಲಿಸಿ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಮಹಿಳಾ ಪಿಯು ಕಾಲೇಜನ್ನು ಆರಂಭಿಸಲಾಯಿತು. ಈ ಕಾಲೇಜಿಗೆ ಸಮುದಾಯ ಉತ್ತಮವಾಗಿ ಸ್ಪಂದಿಸಿತು. ಸಮುದಾಯದ ಅಗಾಧ ಪ್ರತಿಕ್ರಿಯೆಯಿಂದ ಉತ್ತೇಜಿತವಾದಂತಹ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮಹಿಳಾ ಟ್ರಸ್ಟಿಗಳ ಸೇರ್ಪಡೆಯೊಂದಿಗೆ ಮತ್ತು ಉನ್ನತ ಧ್ಯೇಯೋದ್ದೇಶಗಳೊಂದಿಗೆ ವಿಕಸನಗೊಂಡಿತು. ಇದರ ವಿಷನ್ ಅಥವಾ ಗುರಿ ಏನಿತ್ತೆಂದರೆ ಯುವ ಪೀಳಿಗೆ ತಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು ಸಹಾನುಭೂತಿ, ವಿವೇಕಯುತ ಮತ್ತು ಸೇವಾ ಮನೋಭಾವ ಹೊಂದಿ ತಮ್ಮ ನೈಸರ್ಗಿಕ ಪ್ರತಿಭೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಪೂರಕ ವಾತಾವರಣ ಒದಗಿಸುವುದು ನಮ್ಮ ಗುರಿಯಾಗಿದೆ. ಧ್ಯೇಯೋದ್ದೇಶಗಳು ಅಥವಾ ಮಿಷನ್: ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು, ವಿದ್ಯಾರ್ಥಿಗಳನ್ನು ಸಮಕಾಲೀನ ಸವಾಲುಗಳನ್ನು ಎದುರಿಸಲು ಸಮರ್ಥರನ್ನಾಗಿ ಮಾಡುವುದು, ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ಸಮಗ್ರ ವಾತಾವರಣವನ್ನು ಒದಗಿಸುವುದು, ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳನ್ನು ಸಂಪೂರ್ಣ ಮಾನವ ಕುಲಕ್ಕೆ ಪ್ರಯೋಜನಕಾರಿ, ಜವಾಬ್ದಾರಿಯುತ ನಾಗರಿಕರಾಗಿ ಸಿದ್ಧಪಡಿಸುವುದು. ಈ ರೀತಿಯಲ್ಲಿ ಮುಂದುವರಿದು 2004ರಲ್ಲಿ ಹಿರಾ ಬಾಲಕಿಯರ ಪ್ರೌಢಶಾಲೆಯನ್ನು ಮತ್ತು 2006ರಲ್ಲಿ ಹಿರಾ ಮಹಿಳಾ ಪದವಿ ಕಾಲೇಜನ್ನು ಪ್ರಾರಂಭಿಸಲಾಯಿತು. ಮಹಿಳಾ ಪಿಯು ಕಾಲೇಜನ್ನು ಪಿಯು ಶಿಕ್ಷಣದ ಎಲ್ಲ ವಿಭಾಗಗಳಾದ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ 2016ರಲ್ಲಿ ಹಿರಾ ಮಹಿಳಾ ಸಂಯುಕ್ತ ಪಿಯು ಕಾಲೇಜ್ ಆಗಿ ಉನ್ನತೀಕರಿಸಲಾಯಿತು, ಅಪ್ಗ್ರೇಡೇಷನ್ ಆಯಿತು. ಸರ್ವಶಕ್ತನಾದ ಅಲ್ಲಾಹನ ಕೃಪೆ ಮತ್ತು ಸಮುದಾಯದ ಸಹಕಾರದಿಂದ 2015ರಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಹಿರಾ ಕಿಡ್ಸ್ ಶಾಲೆ ಮತ್ತು 2016ರಲ್ಲಿ ಹಿರಾ ಶಾಲೆಯ ಸ್ಥಾಪನೆಯೊಂದಿಗೆ ನರ್ಸರಿಯಿಂದ ಕಾಲೇಜಿನವರೆಗೆ ಹುಡುಗಿಯರಿಗೆ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಈ ಟ್ರಸ್ಟ್ನ ಗುರಿ
2021ರಲ್ಲಿ ಈಡೇರಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಸುಸಜ್ಜಿತ ವಿಶಾಲವಾದಂತಹ ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಗ್ರಂಥಾಲಯ ಮತ್ತು ICT ಸೌಲಭ್ಯಗಳು ಮತ್ತು ನುರಿತ ಶಿಕ್ಷಕ ವೃಂದವಿದೆ. ವಿದ್ಯಾರ್ಥಿಗಳ ದೈಹಿಕ ಮತ್ತು ಕ್ರೀಡಾ ಕ್ಷಮತೆಗಳನ್ನು ಉತ್ತೇಜಿಸಲು 3 ಆಟದ ಮೈದಾನಗಳು, ದೈಹಿಕ ತರಬೇತುದಾರರು, ಕರಾಟೆ ತರಬೇತಿ ವ್ಯವಸ್ಥೆಗಳಿವೆ. 2 ಬೃಹತ್ ಸಭಾಂಗಣಗಳೊಂದಿಗೆ ಹಸಿರು ಮತ್ತು ಗುಡ್ಡಗಾಡು ಭೂದೃಶ್ಯದ ಈ ಭವ್ಯ ಕ್ಯಾಂಪಸ್ ಸಕಲ ಮೂಲ ಸೌಕರ್ಯಗಳನ್ನು ಹೊಂದಿದೆ. 20 ಶಾಲಾ ವಾಹನಗಳೊಂದಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಯುಫೋರಿಯಾ, ಎಕ್ಸ್ಫ್ಲೋರಿಕಾ ಮತ್ತು ಅತ್ಯುತ್ತಮ ಮಾದರಿಗಳಂತಹ ಶೀರ್ಷಿಕೆಯಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರತಿಭೆಗಳ ಪ್ರದರ್ಶನಕ್ಕಾಗಿ ನಿಯಮಿತವಾಗಿ ಆಯೋಜಿಸಲಾಗುತ್ತದೆ. ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನವನ್ನು ಕೂಡ ನೀಡಲಾಗುತ್ತದೆ. ಅನೇಕ ವಿದ್ಯಾರ್ಥಿಗಳು ಅಂತರ್ಶಾಲಾ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ. ಪ್ರಸ್ತುತ ಸುಮಾರು 1200 ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ. ಹಿರಾ ಕಾಲೇಜಿನ ಅನೇಕ ಪದವೀಧರರು ದೇಶ ವಿದೇಶಗಳಲ್ಲಿ ಶಿಕ್ಷಣ, ವೈದ್ಯಕೀಯ, ಕಾನೂನು ಮತ್ತು ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲೇ ಶಿಕ್ಷಕರಾಗಿದ್ದಾರೆ ಮತ್ತು ನಮ್ಮ ಪ್ರಸಕ್ತ ಪದವಿ ಕಾಲೇಜಿನ ಪ್ರಾಂಶುಪಾಲೆ ನಮ್ಮ ಹಳೆಯ ವಿದ್ಯಾರ್ಥಿನಿ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಹಿರಾ ಸಂಸ್ಥೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಇದೀಗ ನಮ್ಮ ಸಂಸ್ಥೆ 25 ವರ್ಷಗಳನ್ನು ಪೂರ್ತಿಗೊಳಿಸುತ್ತಿದ್ದು 2025ರ ವರ್ಷವಿಡೀ ನಾವು ರಜತ ಮಹೋತ್ಸವ ವರ್ಷವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ಇದರ ಅಂಗವಾಗಿ ಈ ಕೆಳಗಿನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಒಂದನೇದಾಗಿ ವಿದ್ಯಾರ್ಥಿಗಳಿಗೆ ಕವನ ಸ್ಪರ್ಧೆ, ಪೇಂಟಿಂಗ್ ಸ್ಪರ್ಧೆ, ಸೈನ್ಸ್ ಮತ್ತು ಮಾಡೆಲ್ ಎಕ್ಸಿಬಿಷನ್, ವನ ಮಹೋತ್ಸವ, ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಅಮಲು ಪದಾರ್ಥ ವಿರೋಧಿ ಅಭಿಯಾನ ಇತ್ಯಾದಿ. ಎರಡನೇದಾಗಿ ವಿದ್ಯಾರ್ಥಿಗಳಿಂದ ರಜತ ಮಹೋತ್ಸವ ಸಂಚಿಕೆಯ ತಯಾರಿ ಮತ್ತು ಅದರ ಬಿಡುಗಡೆ. ಮೂರನೇದು ಹಳೆಯ ವಿದ್ಯಾರ್ಥಿನಿಯರ ಕೂಟ ಆಲಮ್ನಿ ಮೀಟನ್ನು ಆಯೋಜಿಸಲಾಗುವುದು. ಹೆತ್ತವರು ಮತ್ತು ಪೋಷಕರ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಶಿಕ್ಷಣದ ವಿಷಯದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಿ ಗಣ್ಯರ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗುವುದು. ನಮ್ಮ ಈ ಸಂಸ್ಥೆಗಳಿಗೆ ದೇಣಿಗೆ ನೀಡಿದಂತಹ ದಾನಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳ ಶಿಲಾನ್ಯಾಸ, ಅವುಗಳ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿರುವುದು. ಶಾಂತಿ ಎಜುಕೇಷನಲ್ ಟ್ರಸ್ಟ್ ಈಗಾಗಲೇ 6 ಎಕರೆ ಭೂಮಿಯನ್ನು ಈ ಕ್ಯಾಂಪಸ್ ಅಲ್ಲದೆ ಮುಂದಿನ ಯೋಜನೆಗಳಿಗಾಗಿ ಕಾದಿರಿಸಿದೆ. ಆ ಒಂದು ಕ್ಯಾಂಪಸ್ನಲ್ಲಿ ನಮ್ಮ ಮುಂದಿನ ಯೋಜನೆಗಳು ಈ ರೀತಿಯಲ್ಲಿವೆ. ಡಿ.ಫಾರ್ಮಾ ಕೋರ್ಸ್, ಇದಕ್ಕೆ ಈಗಾಗಲೇ ಅಪ್ಲಿಕೇಶನನ್ನು ನಾವು ಹಾಕಿದ್ದೇವೆ. ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು, B.Ed ಮತ್ತು ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಸಂಸ್ಥೆಗಳು, ಅದೇ ರೀತಿ ಹಾಸ್ಟೆಲ್ ಇತ್ಯಾದಿ ಯೋಜನೆಗಳು ನಮ್ಮಲ್ಲಿವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ತಮ್ಮ ಪತ್ರಿಕೆಗಳಲ್ಲಿ ಸಮಯ ಸಮಯಕ್ಕೆ ವರ್ಷ ಇಡೀ ವರದಿ, ಸ್ಥಳಾವಕಾಶಗಳನ್ನು ಒದಗಿಸುವ ಮೂಲಕ ಸರ್ವ ಪತ್ರಿಕಾ ಬಂಧುಗಳು ನಮ್ಮೊಂದಿಗೆ ಸಹಕರಿಸಬೇಕೆಂದು ಟ್ರಸ್ಟ್ನ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ನಮ್ಮ ಈ ರಜತ ಮಹೋತ್ಸವದ ಈ ವರ್ಷ ನಾವು ಆರಂಭಿಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇಡೀ ಈ ರಜತ ಮಹೋತ್ಸವದ ಕಾರ್ಯಕ್ರಮಗಳ ಉದ್ಘಾಟನೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ಆಗ್ತಾ ಇದೆ. ಇದೀಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಲೋಗೋ ಏನಿದೆಯೋ ಅದನ್ನು ಕೂಡ ನಾವು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಯರಿಂದ ಒಂದು ಕಾಂಪಿಟಿಷನ್ನ ಮೂಲಕ ಒಂದು ನಡೆಸಿ ಆ ಮೂಲಕ ಒಂದು ನಾವು ಆರಿಸಿದಂತಹ ಒಂದು ಲೋಗೋ ಇದೆ. ಆ ಲೋಗೋವನ್ನು ಇದೀಗ ಬಿಡುಗಡೆ ಮಾಡಲಾಗುವುದು. ಅವರಿಗಾಗಿ ಅವರು ಮೊದಲನೇದಾಗಿ ಅವರು ಆ ಕಾರಣಕ್ಕಾಗಿ ಅವರು ಇಲ್ಲಿ ಶಿಕ್ಷಣಕ್ಕೆ ಬಂದ ನಂತರ ಅವರನ್ನು ನಾವು ಯಾರಿಗೂ ಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ಯಾರನ್ನೂ ಬಿಡಲಿಲ್ಲ, ಯಾರನ್ನೂ ಹೊರಗೆ ಕಳಿಸಲಿಲ್ಲ. ಅವರಿಗೆ ನಾವು ಈ ರೀತಿಯಲ್ಲಿ ಸಹಾಯ ಮಾಡ್ತೇವೆ. ಅವರಿಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ನಿಂದಾಗಲಿ
ನಮ್ಮ ಫಂಡ್ ಜಕಾತ್ ಫಂಡ್ ಅಂತ ನಮ್ಮ ಟ್ರಸ್ಟ್ನಲ್ಲಿ ಇರ್ತದೆ, ಅದರಿಂದಾಗಲಿ ಅಥವಾ ಬೇರೆ ಮುಸ್ಲಿಂ ಸಂಸ್ಥೆಗಳು ಕೆಲವೊಮ್ಮೆ ಇಲ್ಲಿ ಎಲ್ಲ ಇರ್ತದೆ, ಅವುಗಳಿಂದ ನಾವು ಅವರಿಗೆ ಕೊಡಲಿಕ್ಕಾಗಿ ಅದರಿಂದ ಆ ರೀತಿಯಲ್ಲಿ ಅವರಿಗೆ ಅದನ್ನು ಸಹಾಯ ಮಾಡ್ತೇವೆ. ಅದು ಅದು ಅಲ್ಲಿ ಮಾರ್ಕ್ ಇದಿಲ್ಲ, ಅದರಲ್ಲಿ ಮಾರ್ಕಿಗೆ ಇದೆಲ್ಲ ಅದು ಹೇಳಿದೆಲ್ಲ, ಮಾರ್ಕ್ ಮೆರಿಟ್ ಆಧಾರದಲ್ಲಿ ನಾವು ಅವರಿಗೆ ಒಂದು ಗಿಫ್ಟ್ನ ಹಾಗೆ ಅವಾರ್ಡ್ನ ಹಾಗೆ ಅವರಿಗೆ ಇದನ್ನು ಕೊಡ್ತೇವೆ. ಮತ್ತು ಸೆಕೆಂಡರಿ ಅದು ಪೂವರ್ ಅಂತ ಯಾರಿದ್ದಾರೋ ಅವರಿಗೆ ಅವರು ಕಲೀಲಿಕ್ಕೆ ಬಯಸುವುದಾದರೆ ಮತ್ತು ಅವರು ಕಲಿಯುತ್ತಾರೆ ಎಂದಾದರೆ ಅವರಿಗೆ ನಾವು ಈ ರೀತಿಯಲ್ಲಿ ಸಹಾಯ ಮಾಡ್ತೇವೆ.